ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಾನು ಅದೇ ಟೆಕ್ನಿಕ್ ನ ಯೂಸ್ ಮಾಡಿದೆ. ಇಟ್ ವರ್ಕ್. ನಿಮ್ಮಪ್ಪ ಕನ್ಫ್ಯೂಸ್ ಆದ್ರು, ಆ ವಿಷಯನೇ ಮರ್ತು ಬಿಟ್ರು. ಈಗ ಆ 25 ಲಕ್ಷದ ಲೆಕ್ಕಕ್ಕೆ ನಿನ್ ತಮ್ಮನೇ ಹೊಣೆ ಆದ. ಕಟ್ತಾನೆ ಬಿಡು. ಲವ್ ಯು ಡಾರ್ಲಿಂಗ್. ಏನು ಸೂಪರ್. ಬಾಜಾನು, ಅಯ್ಯೋ ಏನಾಯ್ತು? ದುಡ್ಡೇನಾದ್ರೂ ಬೇಕಿತ್ತಾ? ಇಲ್ಲ ಅದಕ್ಕೆ, ನಿಮ್ಗೆ ಅವಮಾನ ಆಯ್ತಲ್ಲ, ನನಗೆ ತುಂಬಾ ಬೇಜಾರಾಯ್ತು. ಅವಳು ಇಷ್ಟು ದಿನ ನನ್ನ ಲೈಫಲ್ಲಿ ಸುಭಾಷ್ ಲೈಫಲ್ಲಿ ಆಟ ಆಡ್ತಾ ಇದ್ಲು, ಈಗ ನಿನ್ ಲೈಫಲ್ಲೂ ಆಟ ಆಡೋದಕ್ಕೆ ಶುರು ಮಾಡಿದಾಳೆ. ತಪ್ಪು ಹೇಳ್ತಿದ್ಯಾ ಜಾನು, ನೀನು ತಪ್ಪು ಹೇಳ್ತಿದ್ಯಾ. ಸುಭಾಷ್ ಮತ್ತೆ ನೀನು ಅವಳಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆದ್ರೆ ನನ್ ತಂಟೆಗೇನಾದ್ರೂ ಬಂದ್ರೆ ಅವಳಿಗೆ ನೆಲೆ ಇಲ್ದಿರೋ ಹಾಗೆ ಮಾಡ್ಬಿಡ್ತೀನಿ. ಸಾಧನಾ, ಅವಳು ನಮ್ಮ ಮನೆಯಿಂದ ಆಚೆ ಹಾಕೋದಕ್ಕೆ 100 ಪ್ಲಾನ್ ಮಾಡಿದೆ. ಅವಳು ಹೋದ್ಲಾ? ಅವಳು ಇನ್ನೂ ಇದೇ ಮನೆಯಲ್ಲೇ ಇದ್ದಾಳೆ. ಹೌದು ಅದಕ್ಕೆ, ನಾವ್ ಏನೇ ಪ್ಲಾನ್ ಮಾಡಿದ್ರು ಅವಳಿಗದು ಪ್ರಾಬ್ಲಮ್ಗಿಂತ ಅನುಕೂಲನೇ ಜಾಸ್ತಿ ಮಾಡ್ಕೊಟ್ಟಿದೆ. ನಾನು ಇದುವರೆಗೂ ಅವಳನ್ನ ಟೆಸ್ಟ್ ಮಾಡ್ತಿದ್ದೆ, ಅವಳ ಪೇಷನ್ಸ್ ನ ಚೆಕ್ ಮಾಡ್ತಿದ್ದೆ. ತುಂಬಾ ತಾಳ್ಮೆ ಇದೆ ಅವಳಿಗೆ. ದಿಸ್ ಇಸ್ ಜಸ್ಟ್ ಅ ಟ್ರೇಲರ್, ಪಿಕ್ಚರ್ ಅಭಿ ಬಾಕಿ ಹೈ. ನಾನ್ ಕೊಡೋ ಏಟು ಅವಳಿಗೆ ಈ ಮನೆಯಿಂದ ಗೇಟ್ ಪಾಸ್ ಕೊಡುತ್ತೆ. ಸಾಧನಾ, ತುಂಬಾ ಒಗಟಾಗಿ ಮಾತಾಡ್ಬೇಡ. ಅದೇನ್ ಪ್ಲಾನ್ ಮಾಡಿದ್ಯಾ ಅಂತ ಹೇಳ್ಬಿಡು. ಎಲೆಕ್ಷನ್ ಮುಗಿದ್ಮೇಲೆ ತೀರ್ಥ ಅವಳಿಗೆ ಡಿವೋರ್ಸ್ ಕೊಡ್ತಾನೆ ಅಂತ ಹೇಳ್ಬಿಟ್ರೆ? ಏಯ್, ನಿನ್ಗೆ ತಲೆ ಕಟ್ಟಿದ್ಯಾ? ಅಕಸ್ಮಾತ್ ಆ ತರ ಏನಾದ್ರು ಹೇಳಿದ್ರೆ ಮನೆ ಅಲ್ಲೋಲ ಕಲ್ಲೋಲ ಆಗುತ್ತೆ. ತೀರ್ಥ ನಿನ್ ಮೇಲೆ ಕೋಪ ಮಾಡ್ಕೋತಾನೆ ಸಾಧನಾ. ಹೌದು ಅದಕ್ಕೆ, ಕೋಪ ಮಾಡ್ಕೊಂಡ್ರೆ 2 ದಿವಸ ಮಾಡ್ಕೋತಾನೆ, ಆಮೇಲೆ ನಾನು ಅವನ್ನ ಕನ್ವಿನ್ಸ್ ಮಾಡ್ತೀನಿ. ಆದ್ರೆ ಆ ಹೂ ಮಾರೋಳು ಈ ಮನೇಲಿ ಇರಬಾರ್ದು. ನಾನು ಸತ್ಯ ಹೇಳ್ತೀನಿ, ಈಗ್ಲೇ ಹೇಳ್ತೀನಿ. ಅತ್ತೆ ನೀವು ಮಲ್ಕೊಂಡಿರಿ, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಬೇಡ ಸುಮಾ, ನನ್ನ ಜೊತೆಲೇ ಇರು ಪ್ಲೀಸ್. ನನ್ನ ಮನಸ್ಸು ಯಾಕೋ ಇವತ್ತು ತುಂಬ ಕಸಿವಿಸಿ ಆಗ್ತಿದೆ. ನನ್ನ ಜೊತೆಲೇ ಇರಮ್ಮ. ನಾನು ಎಲ್ಲೂ ಹೋಗಲ್ಲ ಅತ್ತೆ, ಇಲ್ಲೇ ದೇವ್ರ ಮನೇಲಿ ಮಾಂಗಲ್ಯ ಸರ ಇಟ್ಟಿದ್ವಲ್ಲ, ಅದು ತಗೊಂಡ್ ಬರ್ತೀನಿ. ಅದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ, ನೀನ್ ಕೂತ್ಕೋ. ಯಾಕತ್ತೆ, ಮನ್ಸಿಗೆ ತುಂಬಾ ಸಂಕಟ ಆಗ್ತಿದ್ಯಾ? ಆಸ್ಪತ್ರೆಗೆ ಹೋಗಿ ಬರೋಣವಾ? ಬೇಡ, ನೀನ್ ನನ್ನ ಜೊತೆ ಇದ್ರೆ ಅಷ್ಟೇ ಸಾಕು. ನನ್ನ ಮನ್ಸಿಗೆ ಯಾಕೋ ತುಂಬ ಕಿರಿಕಿರಿ ತಳಮಳ ಆಗ್ತಾ ಇದೆ, ನನಗೆ ಸಂಕಟ ಆಗ್ತಿದೆ. ನನ್ನ ಜೊತೆಲೇ ಇರಮ್ಮ. ಅತ್ತೆ ಒಂದ್ ಸ್ವಲ್ಪ ಹೊತ್ತು ಹೋಗಿ ಬಂದ್ಬಿಡ್ತೀನಿ, ನೀವು ಅಲ್ಲಿವರೆಗೂ ಮಲ್ಕೊಂಡಿರಿ. ಹೋಗ್ಲೇಬೇಕಾ? ಒಂದ್ ಅರ್ಧ ಗಂಟೆ ಮಲ್ಕೊಂಡಿರಿ ಅತ್ತೆ, ಎಲ್ಲ ಸರಿ ಹೋಗುತ್ತೆ. ನಾನು ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಹಾ, ಬೇಗ ಬರ್ಬೇಕಾಯ್ತಾ? ಸರಿ. ಬೇಗ ಬಾ. ಸರಿ ಅತ್ತೆ, ಮಲ್ಕೊಳ್ಳಿ. ಸಾಹೇಬ್ರೆ, ನಾನು ನಿಮ್ಮ ಮನ್ಸಲ್ಲಿ ಜಾಗ ಮಾಡಿದ್ದೀನ ಇಲ್ವಾ ಅಂತ
ಹೇಳ್ಕೊಳ್ಳೋದಕ್ಕೆ ನಂಗೆ ಅವಕಾಶನೇ ಸಿಗ್ತಿಲ್ಲ. ಇದೊಂದು ನೀವು ನನ್ನ ಕೊರಳಿಗೆ ಕಟ್ಟಿದಿದ್ರೆ ನಾನು ನಿಮ್ಮ ಮನ್ಸಲ್ಲಿ ಜಾಗ ಮಾಡಿದ್ದೀನಿ ಅಂತ ಎಷ್ಟೋ ಧೈರ್ಯವಾಗಿರ್ತಿದ್ದೆ. ಇನ್ನು ಆ ಸಮಯ ಬಂದಿಲ್ಲ ಅನ್ಸುತ್ತೆ. ಆದ್ರೂ ಎಲ್ಲ ಒಂದ್ ಕಡೆ ನಾನು ನಿಮ್ಮ ಮನ್ಸಲ್ಲಿ ಜಾಗ ಮಾಡಿದ್ದೀನಿ, ನಿಮಗೆ ನಾನು ಇಷ್ಟ ಆಗಿದ್ದೀನಿ ಅಂತ ನನಗೆ ನಂಬಿಕೆ ಇದೆ ಸಾಹೇಬ್ರೆ. ಜಾನು, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ನಿಮ್ಮಮ್ಮ ಮಲಗಿದ್ದಾರೆ, ಮಾವ ಮತ್ತೆ ತೀರ್ಥ ಹೊರಗಡೆ ಹೋಗಿದ್ದಾರೆ. ದಿಸ್ ಇಸ್ ದ ರೈಟ್ ಟೈಮ್, ಎಲ್ಲ ವಿಷಯ ಹೇಳ್ಬಿಡ್ಬೇಕು. ಸಾಧನಾ, ಇದು ಹೆಣ್ಮಕ್ಳ ವಿಷಯ. ನಾನು ಇದ್ಕೊಂಡು ಏನ್ ಮಾಡ್ಲಿ? ಅಪ್ಪ ಸ್ವಾಮಿ, ನೀನಂತೂ ಈ ಮನೆ ಹಿರಿಮಗಾಗಿ ಯಾವ ಜವಾಬ್ದಾರಿನೂ ತಗೊಳ್ಳಿಲ್ಲ. ಅಟ್ಲೀಸ್ಟ್ ನಾನು ಈ ಮನೆಗೇನೋ ಒಳ್ಳೇದ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದೀನಿ. ಅದಕ್ಕಾದ್ರೂ ಹೆಲ್ಪ್ ಮಾಡು, ಸುಮ್ನೆ ಬಾ. ಓ, ಪೂಜೆ ಮಾಡ್ತಾ ಇದ್ದ? ಮಾಡು ಮಾಡು ಮಾಡು. ಇವತ್ ನಿಂದಿ ಲಾಸ್ಟ್ ಪೂಜೆ ಅಲ್ವಾ? ಮಾಡು. ಏನ್ ವಿಷಯ ಅಂತ ಹೇಳಿ ಜಾನು. ನೋಡು, ಜಾನು ಅಂತ ನಮ್ಮನೆಯವ್ರು ಮಾತ್ರ ನನ್ನ ಕರಿಬೇಕು. ನೀನೇನೇ ಇದ್ರು ನನ್ನ ಜಾನವಿ ಅಥವಾ ಜಾನವಿ ಮೇಡಮ್ ಅಂತ ಕರಿಬೇಕು. ಸರಿ, ಏನ್ ವಿಷಯ ಹೇಳಿ ಮೇಡಮ್. ನೀನ್ ಈ ಮನೆಗ್ ಬಂದಾಗಿಂದ ನಮ್ಮ ಮನೇಲಿ ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತದೆ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ಅಂತದೇನಾಯ್ತು ಈಗ? ಈಗ ತಾನೇ ನನ್ನ ಅತ್ತೆ ಹತ್ರ ಮಾತಾಡ್ಕೊಂಡ್ ಬಂದೆ. ಈ ಜಗಳ ಮುನ್ಸೆಲ್ಲ ಹೊಸದೇನಲ್ಲ ಅಂತ ಹೇಳಿದ್ರು ಅತ್ತೆ. ಅಂದ್ರೆ ನೀನ್ ಈ ಮನೆಗ್ ಬಂದಾಗಿಂದ ಏನೋ ಬದ್ಲಾಗೇ ಇಲ್ಲ ಅಂತ ಹೇಳ್ತಾ ಇದ್ಯಾ? ನೀನ್ ಬಂದಾದ್ಮೇಲೆ ನಮ್ಮ ಅಣ್ಣ ನನ್ ಮೇಲೆ ಕೈ ಮಾಡಿದ್ದು, ಸುಭಾಷ್ ಮನೆ ಬಿಟ್ಟೋಗಿದ್ದು, ನಮ್ಮ ಅತ್ತಿಗೆಗೆ ಅವಮಾನ ಆಗಿದ್ದು ಅಷ್ಟೇ ಯಾಕೆ? ನಮ್ಮಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗೋ ಹಂತಕ್ಕೆ ಕರ್ಕೊಂಡು ಹೋಗಿದ್ ನೀನು. ಅದಕ್ಕೆ ಸುಮ್ನೆ ಹೇಳ್ತಾ ಇದೀನಿ, ಈ ಮನೆ ಬಿಟ್ಟು ಹೋಗ್ಬಿಡು. ನಾನ್ ಯಾಕೆ ಹೋಗ್ಬೇಕು? ನಾನು ಈ ಮನೆ ಸೊಸೆ. ಮೊದ್ಲು ಆ ಭ್ರಮೆಯಿಂದ ಆಚೆ ಬಾ. ನೀನು ಈ ಮನೆ ಸೊಸೆನೂ ಅಲ್ಲ, ತೀರ್ಥನ್ ಹೆಂಡ್ತಿನೂ ಅಲ್ಲ. ಏನ್ ಮಾತಾಡ್ತಿದ್ದೀರಾ ಅಕ್ಕ ನೀವು? ಸಾಹೇಬ್ರು ಕಟ್ಟಿರೋ ತಾಳಿ ನನ್ ಕೊರಳಲ್ಲೇ ಇದೆ. ಹಲೋ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇದು ಎಲೆಕ್ಷನ್ ಮುಗಿಯೋವರೆಗೂ ಮಾತ್ರ. ಅದಾದ್ಮೇಲೆ ನೀನ್ ಈ ಮನೆ ಬಿಟ್ಟು ಹೋಗ್ಲೇಬೇಕಲ್ವಾ? ನಾನ್ ಯಾಕೆ ಹೋಗ್ಬೇಕು? ನಿನ್ನನ್ ಕಂಡ್ರೆ ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಇಷ್ಟು ಸಾಕಾಗಲ್ವಾ ನಿನಗೆ ಈ ಮನೆ ಬಿಟ್ಟು ಹೋಗಕ್ಕೆ? ಹೌದು, ನಾನ್ ಈ ಮನೆಗ್ ಬಂದಾಗ ನನ್ ಕಂಡ್ರೆ ಯಾರಿಗೂ ಇಷ್ಟ ಇರ್ಲಿಲ್ಲ. ಆದ್ರೆ ಪರಿಸ್ಥಿತಿ ಬದ್ಲಾಗಿದೆ. ಅತ್ತೆಗ್ ನನ್ ಕಂಡ್ರೆ ಪ್ರೀತಿ, ಮಗುಗ್ ಅಕ್ರೆ, ಸಾಹೇಬ್ರಿಗೆ ನಾನಂದ್ರೆ ಗೌರವ. ಅಷ್ಟೇ ಯಾಕೆ, ಭಾವಂಗೂ ನನ್ ಕೈ ರುಚಿ ತುಂಬಾ ಇಷ್ಟ. ಏನ್ ಭಾವ? ಹೌದು. ಅಡಿಗೆ ಏನು? ಅಡಿಗೆ ಹೋಟೆಲ್ ಅವ್ನು ಮಾಡಿದ್ದು ಇಷ್ಟ ಆಗುತ್ತೆ. ಹಂಗಂತ ಹೋಟೆಲ್ ಅವ್ರನ್ನ ಕರ್ಕೊಂಡ್ಬಂದು ಮನೇಲಿ ಇಡಕ್ಕಾಗತ್ತಾ? ಆಗುತ್ತಾ? ಚಿಂತೆ ಮಾಡ್ಬೇಡಿ, ನಿಮ್ ಮೂವರ್ಗೂ ನನ್ ಕಂಡ್ರೆ ಇಷ್ಟ ಇಲ್ಲ. ಆದ್ರೆ ಮುಂದೊಂದ್ ದಿನ ನಾನು ಇಷ್ಟ ಆಗ್ತೀನಿ. ಜಾನ್ವಿ ನನ್ನ ಅತ್ತಿಗೆ ಅಂತ ಒಪ್ಕೋತಾಳೆ, ಅಕ್ಕನೂ ನನ್ನನ್ನು ಅವ್ರ ತಂಗಿ ಅಂತ ಸ್ವೀಕರಿಸ್ತಾರೆ. ಅಂತ ಕರಿಬೇಡ. ನಿನ್ ಬಾಯಿಂದ ಆ ಶಬ್ದ ಕೇಳಿದ್ರೆ ಕೊಂದು ಬಿಡೋಣ ಅನ್ಸುತ್ತೆ. ನೀವಷ್ಟ್ ಕೆಟ್ಟವರಲ್ಲ ಅಂತ ನನಗೆ ಗೊತ್ತು ಅಕ್ಕ. ನನ್ನ ಕೆಟ್ಟತನನ ನೀನೆಲ್ ನೋಡಿದ್ಯಾ? ನೀನ್ ನೋಡಿದ್ರೆ ಈ ಮನೇಲಿ ಇರ್ತಾನೆ ಇರ್ಲಿಲ್ಲ. ನೋಡಿದ್ರಾ? ನೀವೇ ನೋಡಿ, ನಾನು ಈ ಮನೇಲಿ ಇರಬಾರ್ದು ಅನ್ನೋ ಯೋಚನೆ ನಿಮ್ಗಿದೆ. ಆದ್ರೂ ನಿಮ್ ಆ ಮುಖನ ನನಗ್ ತೋರ್ಸಿಲ್ಲ. ಅಂದ್ರೆ ಅದ್ರ ಅರ್ಥ ನಾನು ಇದೇ ಮನೇಲಿ ಇರ್ಬೇಕು ಅನ್ನೋದು ನಿಮ್ ಒಳ್ ಮನ್ಸ್ ಹೇಳ್ತಾ ಇದೆ ಅಕ್ಕ.
ಯಾವ ಬದ್ನೆಕಾಯೂ ಇಲ್ಲ. ಏನೋ ಎಲ್ರು ಹೇಳೋ ಹಾಗೆ ನೀನ್ ಒಳ್ಳೆ ಇರಬಹುದು, ನೀನೇ ಎಲ್ಲ ಅರ್ಥ ಮಾಡ್ಕೊಂಡು ಈ ಮನೆ ಬಿಟ್ಟು ಹೋಗ್ತೀಯಾ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಿನಗೆ ಮಾನ ಮರ್ಯಾದೆ ಇಲ್ಲ ಅನ್ನೋದು ಗೊತ್ತಾಯ್ತು. ಅದಕ್ಕೆ ಹೇಳ್ತಿದ್ದೀನಿ, ಮನೆ ಬಿಟ್ಟು ಆಚೆ ಹೋಗು. ಆ ದಿನ ಬರಲ್ಲ ಅಕ್ಕ. ಓ ಬರಲ್ಲ? ಜೇ ಸತ್ಯ ಹೇಳು. ಸದನಾ ಸತ್ಯ ಹೇಳಕ್ಕೆ ಈ ಮನೆಯಲ್ಲಿ ಅವಕಾಶ ಎಲ್ಲಿದೆ? ಅವ್ನು ಕಟ್ಟಾಕಿದ್ದಾನಲ್ಲ ನಮ್ಮನ್ನ. ಐ ಮೀನ್ ಸತ್ಯ ಹೇಳಿದ್ರೆ ತೀರ್ಥ ಕೋಪ ಮಾಡ್ಕೋತಾನೆ. ತೀರ್ಥ ಕೋಪ ಮಾಡ್ಕೋತಾನೆ ಅಂತ ನಾವ್ ಇವಳನ್ನ ಸಹಿಸ್ಕೊಂಡಿರೋದಕ್ ಆಗೋದಿಲ್ಲ. ಮಾವನ್ ಬಿಟ್ರೆ ನೀನೇ ಈ ಮನೆಗ್ ಹಿರಿಯ, ಅದಕ್ಕೆ ಹೇಳ್ತಿರೋದು. ಇವಳಿಗೆ ಸತ್ಯ ಹೇಳು. ಓಕೆ ನೋಡಮ್ಮ, ನೀನ್ ಯಾವತ್ತಿದ್ರು ಈ ಮನೆ ಸೊಸೆ ಆಗೋ ಚಾನ್ಸೇ ಇಲ್ಲ. ನಮ್ಮ ಅಣ್ಣ ನಿನ್ನನ್ನ ಯಾವತ್ತೂ ಹೆಂಡತಿ ಅಂತ ಒಪ್ಕೊಂಡೇ ಇಲ್ಲ. ತೀರ್ಥ ನಿನ್ ಕೊರಳು ತಾಳಿ ಕಟ್ಟಿರೋದು ಎಲೆಕ್ಷನ್ ಗೆಲ್ಲೋ ಉದ್ದೇಶದಿಂದ ಮಾತ್ರ. ಇನ್ಫ್ಯಾಕ್ಟ್ ಅವತ್ತು ಅವ್ನು ಮರ್ಯಾದೆ ಹೋಗ್ತಾ ಇತ್ತು. ಅಕಸ್ಮಾತ್ ಅವನೇನಾದ್ರೂ ತಾಳಿ ಕಟ್ಟದೆ ಹೋಗಿದ್ರೆ ಅವ್ನ ಟಿಕೆಟ್ ಕ್ಯಾನ್ಸಲ್ ಆಗ್ತಾ. ಅದಕ್ಕೋಸ್ಕರ ಅವ್ನು ನಿನ್ನನ್ನ ಯೂಸ್ ಮಾಡ್ಕೊಂಡ ಅಂತ ಹೇಳು ಜೈ. ನಿನ್ನನ್ನ ಯೂಸ್ ಮಾಡ್ಕೊಂಡ.